ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆ 2026 ಕರ್ನಾಟಕ ರಾಜ್ಯದಾದ್ಯಂತ 745 ಪರೀಕ್ಷಾ ಕೇಂದ್ರಗಳಲ್ಲಿ 3,30,000 ವಿದ್ಯಾರ್ಥಿಗಳು ಬರೀಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ತಾವೆಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಯಾರಾದರೂ ಕೆಲವರು ಮಾಡಿಲ್ಲ ಅಂತಂದರೆ ದಯಮಾಡಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ರಾಜ್ಯದಲ್ಲಿ 40% ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳ 100% ಮತ್ತು 100% ಫಾರ್ಮ್ ಸೈನ್ಸು, ವೆಟರ್ನರಿ, ನರ್ಸಿಂಗು ಎಲ್ಲ ಸೀಟ್ಗಳನ್ನು ಈ ಪರೀಕ್ಷೆಯ ಒಂದು ರ್ಯಾಂಕ್ ಆಧಾರದ ಮೇಲೆ ನಾವು ಹಂಚಿಕೆ ಮಾಡೋದ್ರಿಂದ ಮೆರಿಟೋರಿಯಸ್ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ಫೀ ಸಹ ಇರೋದ್ರಿಂದ ಪರೀಕ್ಷೆಯನ್ನು ತಾವು ಒಳ್ಳೆ ರೀತಿಯಲ್ಲಿ ಬರೆದು ತಾವು ರ್ಯಾಂಕನ್ನು ಪಡೆಯುವಂಥದ್ದು, ಕೌನ್ಸಿಲಿಂಗಿಗೆ ಭಾಗವಹಿಸುವಂಥದ್ದು ಅನಿವಾರ್ಯ. ಕೆಲವು ವಿದ್ಯಾರ್ಥಿಗಳು ಒಂದೆರಡು ಸಬ್ಜೆಕ್ಟಲ್ಲಿ ಏನಾದ್ರೂ ಫೇಲ್ ಆಗಿತ್ತು ಅಂತಂದರೆ ನಾನು ಯಾಕೆ CET ಬರೀಬೇಕು, ನಾನು ಹೆಂಗಿದ್ರೂ ಫೇಲ್ ಆಗಿದ್ದೀನಿ ಅಂತ ತಾವು ಭಾವಿಸಿರ್ಬೋದು. ತಾವೇನು ಚಿಂತೆ ಮಾಡೋ ಅಗತ್ಯ ಇಲ್ಲ. ತಮಗೆಲ್ಲ ಗೊತ್ತಿರುವಂತೆ ಎರಡನೇ PUC ಪರೀಕ್ಷೆಯನ್ನು ಅವರು ನಡೆಸಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಆ ಎರಡನೇ PUCಯ ಎರಡನೇ ಪರೀಕ್ಷೆಯ ಫಲಿತಾಂಶವನ್ನೂ ಸಹ ನಾವು ಆಧರಿಸಿ CET ರ್ಯಾಂಕನ್ನು ನಾವು ಕೊಡೋದ್ರಿಂದ ತಮಗೆ ಇನ್ನೂ ಅವಕಾಶ ಇದೆ. ಹಾಗಾಗಿ ತಾವು CETನ ಬರೀಬೇಕು ಅಂತನ್ನುವಂಥದ್ದು ನನ್ನ ಒಂದು ವಿನಂತಿ. ಹಾಲ್ ಟಿಕೆಟ್ ಜೊತೆ ಒಂದಷ್ಟು ಇನ್ಸ್ಟ್ರಕ್ಷನ್ಗಳನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೀವಿ. ದಯಮಾಡಿ ಆ ಇನ್ಸ್ಟ್ರಕ್ಷನ್ಸ್ಗಳೇನಿದೆ, ಸೂಚನೆಗಳೇನಿದೆ ಪ್ರಾಧಿಕಾರ ಕೊಟ್ಟಿರುವಂಥದ್ದು ತಾವು ದಯಮಾಡಿ ಸ್ಟಡಿ ಮಾಡಿ ಒಂದು 10 ನಿಮಿಷ ತಾವು ಅದನ್ನು ಗಮನವಿಟ್ಟು ಓದಿದರೆ ನಿಮ್ಮ ಪರೀಕ್ಷೆ ಭಾಳ ಸುಗಮವಾಗಿ ಆಗುತ್ತೆ ಅಂತನ್ನುವಂಥದ್ದು. ತಾವೆಲ್ಲರೂ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಿರೋರಿಗೆ ತಮಗೆ ಗೊತ್ತಿದೆ. ತಾವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡುವಾಗ ಒಂದು ಡ್ರಾಫ್ಟ್ ಪ್ರಾಕ್ಟೀಸ್ OMR ನಾವು ಕೊಟ್ಟಿದ್ದೀವಿ. ವಿದ್ಯಾರ್ಥಿಗಳೇ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ತಾವು ಕೆಲವರು ಖಾಸಗಿ ಕಾಲೇಜವರು OMR ಪ್ರಾಕ್ಟೀಸ್ ಮಾಡಿರ್ಬೋದು, ಕೆಲವು ಸರ್ಕಾರಿ ಕಾಲೇಜಲ್ಲೂ ಮಾಡಿರ್ಬೋದು. ಆದರೆ ಕೆಲವು ವಿದ್ಯಾರ್ಥಿಗಳು OMR ಈ ಸರ್ಕಲ್ಗಳನ್ನ ಬಬಲ್ ಮಾಡುವಂಥದ್ದನ್ನು ಅಭ್ಯಾಸ ಮಾಡಿರಲ್ಲ. ತಾವು ದಯಮಾಡಿ ಒಂದು ಅರ್ಧ ಗಂಟೆ ಕುಳಿತುಕೊಂಡು ಈ OMR ತಿದ್ದುವಂಥ ಕೆಲಸವನ್ನು ಮಾಡಿ. ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಮೊದಲ ದಿನ ಮೊದಲ ಪತ್ರಿಕೆಯಲ್ಲಿ ನಿಮಗೆ ಗೊಂದಲ ಆಗುವಂಥದ್ದು ತಪ್ಪುತ್ತೆ. ದಯಮಾಡಿ ಅದನ್ನು ಮಾಡಿ. ಮತ್ತು ಆ ಪ್ರಾಕ್ಟೀಸ್ OMR ತಾವು ಪರೀಕ್ಷಾ ಕೇಂದ್ರಕ್ಕೆ ತೆಗೆದುಕೊಂಡೋಗ ಅಗತ್ಯ ಇಲ್ಲ. ಹಾಲ್ ಟಿಕೆಟನ್ನು ತೆಗೆದುಕೊಂಡು ಹೋದರೆ ಸಾಕು. ಪ್ರಾಕ್ಟೀಸ್ OMR ಪ್ರಾಕ್ಟೀಸ್ ಮಾಡಿ ತಾವು ಅದನ್ನು ಹರಿದು ಹಾಕುವಂಥದ್ದು ಒಳ್ಳೆಯದು. ಡ್ರೆಸ್ ಕೋಡಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲ ಬೇರೆ ಬೇರೆ ಥರ ಗೊಂದಲ. ಏನು ತಾವು ತುಂಬ ಟೆನ್ಷನ್ ಡ್ರೆಸ್ ಕೋಡಿಗೋಸ್ಕರ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ. ತಾವೇ ಅರ್ಥ ಮಾಡ್ಕೊಳ್ಳಿ. ಪಾರದರ್ಶಕವಾಗಿ ಪರೀಕ್ಷೆ ನಡೆಸಲಿಕ್ಕೆ ನಾವು ಕೆಲವೊಂದು ಡ್ರೆಸ್ ಕೋಡ್ಗಳನ್ನು, ಅಂದರೆ ಫುಲ್ ಧೂಳಿರುವಂಥ ಶರ್ಟು ಬೇಡ, ಇಡೀ ಮೈ ಕವರ್ ಆಗುವಂಥದ್ದು, ಕಿವಿ ಎಲ್ಲ ಮುಚ್ಕೊಂಡು ತಾವು ಪರೀಕ್ಷೆಗೆ ಬರುವಂಥದ್ದು ಬೇಡ, ಲೆದರ್ ಶೂ, ತುಂಬ ದೊಡ್ಡದಾಗಿ ಶೂ ಹಾಕುವಂಥ, ಅಂದರೆ ತಾವು ಹೇಳಿ, ಅಂದರೆ ಎಲ್ಲೆಲ್ಲಿ ಏನಾದ್ರೂ ಮಾಲ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು, ಚೀಟಿ ಮತ್ತೇನಾದರೂ ಎಲೆಕ್ಟ್ರಾನಿಕ್ ಡಿವೈಸಸ್ ಏನಾದರೂ ಇಟ್ಕೊಂಡು ಹೋಗ್ಬೋದಾ ಅನ್ನುವಂಥದ್ದಕ್ಕೆ ಡ್ರೆಸ್ ಕೋಡ್ ಅಷ್ಟೇ. ಅದಕ್ಕೋಸ್ಕರ ನೀವು ತುಂಬ ಟೆನ್ಷನ್ ಮಾಡ್ಕೊಂಡು ಡ್ರೆಸ್ ಕೋಡಿಗೋಸ್ಕರ ನೀವು ಪರೀಕ್ಷೆನ ಗೊಂದಲದಲ್ಲಿ ಬರೆಯುವಂಥ ಅಗತ್ಯ ಇಲ್ಲ. ತಾವು ಸಿಂಪಲ್ಲಾಗಿ ಸಾದಾ ಸೇದುವಾಗಿ ತಾವು ಹೋಗಿ ಪರೀಕ್ಷೆ ಧೈರ್ಯವಾಗಿ ಬರೀರಿ. ಏನು ಡ್ರೆಸ್ ಹಾಕ್ಕೊಂಡು ಹೋಗ್ಬೋದು, ಏನು ಹಾಕ್ಕೊಂಡು ಹೋಗ್ಬಾರ್ದು ಅನ್ನುವಂಥದ್ದು ನಾನು ತಮಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದೀನಿ. ಒಮ್ಮೆ ತಾವು ನೋಡ್ಕೊಳ್ಳಿ. ತುಂಬ ಕಠಿಣವಾಗಿರುವಂಥದ್ದೇನಲ್ಲ. ದಯಮಾಡಿ ಪಾರದರ್ಶಕವಾಗಿ ಪರೀಕ್ಷೆಯನ್ನು ನಡೆಸಲಿಕ್ಕೆ ಈ ಡ್ರೆಸ್ ಕೋಡನ್ನು ಪಾಲನೆ ಮಾಡುವಂಥದ್ದಕ್ಕೆ ಸಹಕರಿಸಿ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ನಾನು ವಿನಂತಿಯನ್ನು ಮಾಡಿಕೊಳ್ತೀನಿ. ಜೊತೆಗೆ ಪರೀಕ್ಷಾ ಕೇಂದ್ರದಲ್ಲಿ ತಾವು ಹಾಲ್ ಟಿಕೆಟ್ ಜೊತೆಯಲ್ಲಿ ಏನು ಫೋಟೋ ಇದೆ ಅಲ್ಲೊಂದು QR ಕೋಡ್ ಸಹ ಇದೆ. ಆ QR ಕೋಡನ್ನು ನಮ್ಮ ವಾಲಂಟಿಯರ್ಸು ತಾವು ಪರೀಕ್ಷಾ ಕೇಂದ್ರಕ್ಕೆ ಬಂದಾಗ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿದಾಗ ತಾವು ಪರೀಕ್ಷೆಗೆ ಅರ್ಜಿ ಹಾಕುವಂಥ ಸಂದರ್ಭದಲ್ಲಿ ಅಪ್ಲೋಡ್ ಮಾಡಿರುವಂತಹ ಫೋಟೋ ಅವರ ವಾಲಂಟಿಯರ್ಸ್ ಮೊಬೈಲಲ್ಲಿ ಬರುತ್ತೆ. ನೀವು ಯಾರು ಬಂದಿದ್ದೀರಾ ನಿಮ್ಮದು ಲೈವ್ ಫೋಟೋನ ಕ್ಯಾಪ್ಚರ್ ಮಾಡ್ತಾರೆ. ಎರಡೂ ಹೊಂದಾಣಿಕೆ ಆದಮೇಲೆ ಒಳಗಡೆ ನಿಮ್ಮನ್ನು ಬಿಡ್ತಾರೆ. 100% ಪರೀಕ್ಷೆ ಯಾರು ಅರ್ಜಿ ಹಾಕಿದ್ದಾರೆ ಅದೇ ವಿದ್ಯಾರ್ಥಿಗಳು ಬಂದು ಪರೀಕ್ಷೆಯನ್ನು ಬರೀಬೇಕು. ಯಾವುದೇ ರೀತಿ ಬದಲಿ ಅಭ್ಯರ್ಥಿಗಳು ಬರಬಾರ್ದು ಅನ್ನುವಂಥ ಒಂದು ಕಠಿಣ ನಿರ್ಧಾರಕ್ಕೋಸ್ಕರ ನಾವು ವ್ಯವಸ್ಥೆ ಮಾಡಿದ್ವಿ. ಅದಕ್ಕೆ ನೀವು ಕೊನೆಯ ಮೂಮೆಂಟಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಬಂದು ಇದು ತುಂಬ ಗೊಂದಲ ಆಗೋದಕ್ಕಿಂತ ಸ್ವಲ್ಪ ಬೇಗ ಪರೀಕ್ಷಾ ಕೇಂದ್ರಕ್ಕೆ ಬನ್ನಿ. ಮತ್ತು ಹಾಲ್ ಟಿಕೆಟಲ್ಲಿ ಪರೀಕ್ಷಾ ಕೇಂದ್ರದ ವಿಳಾಸವನ್ನು ನೋಡ್ಕೊಳ್ಳಿ. ಕೆಲವೊಮ್ಮೆ ಏನಾಗುತ್ತೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜೇ ಹೆಸರಿರುತ್ತೆ, ಅದರಲ್ಲಿ ಮುಂದ್ಗಡೆ ಬ್ಲಾಕ್ ಬೇರೆ ಬೇರೆ ಇರುತ್ತೆ. ತಾವು ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಮೊದಲ ದಿವಸ ತಾವು ಖಂಡಿತ ಬೇಗ ಹೋಗಿ, ಆವಾಗ ನಿಮಗೆ ಟೆನ್ಷನ್ ಆಗುವಂಥ ತಪ್ಪುತ್ತೆ. ಅದು ಎಲ್ಲ ವಿದ್ಯಾರ್ಥಿ ಮತ್ತು ಪೋಷಕರಿಗೆ ನನ್ನ ಒಂದು ವಿನಂತಿ.
ಫುಡ್ಡು, ವಾಟ್ರ್ ಬಾಟ್ಲಿ ಬೇರೆ ಯಾವುದು ನಾವು ಒಳಗಡೆ ತಗೊಂಡು ಬರಬೇಡಿ ಅಂತ ಹೇಳಿದ್ದೀವಿ. ಕುಡಿಯೋ ನೀರಿನ ವ್ಯವಸ್ಥೆಯನ್ನು ನಾವೇ ಪರೀಕ್ಷಾ ಕೇಂದ್ರದಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಮಕ್ಕಳಿಗೆ ಯಾರಾದರೂ ನೀರು ಬೇಕು ಅಂತಂದರೆ ಅವರು ನಿಮ್ಮ ಪರೀಕ್ಷೆ ಬರೆಯುವಂಥ ಸ್ಥಳಕ್ಕೆ ತೆಗೆದುಕೊಂಡು ಬರ್ತಾರೆ. ಹಾಗಾಗಿ ಎಕ್ಸ್ಟ್ರಾ ಲಗೇಜನ್ನು ತಗೊಂಡು ಒಳಗಡೆ ಹೋಗೋದಕ್ಕೆ ಹೋಗಬೇಡಿ. ಬೇರೆ ನಿಮ್ಮ ಬಿಲಾಂಗಿಂಗ್ಸು, ಯಾವುದಾದ್ರೂ ಕಾಸ್ಟ್ಲಿ ಬ್ಯಾಗು, ಮೊಬೈಲು ಅಂಥದ್ದೆಲ್ಲದನ್ನು ತರಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಅದಕ್ಕೋಸ್ಕರ ನಾವು ಯಾವುದೇ ಕ್ಲಾಕ್ ರೂಮ್ ವಿಶೇಷವಾಗಿ ಭದ್ರತೆಯನ್ನು ಒದಗಿಸ್ಲಿಕ್ಕೆ ಯಾವುದು ವ್ಯವಸ್ಥೆ ಮಾಡಿರಲ್ಲ. ಪೇರೆಂಟ್ಸ್ ಬಂದರೆ ದಯಮಾಡಿ ಹೊರಗಡೆ ಪೇರೆಂಟ್ಸ್ ಹತ್ರ ಕೊಟ್ಟು ಒಳಗಡೆ ಬಂದು ಪರೀಕ್ಷೆಯನ್ನು ಬರೀರಿ. ಮತ್ತೆ ನಾನು ಈ ವಿನಂತಿ ಮಾಡಿಕೊಳ್ಳುವಂಥದ್ದು, ನಾವು ಈ ಎಲ್ಲ ನಿರ್ಧಾರಗಳೇನಿದೆ, ಡ್ರೆಸ್ ಕೋಡ್ ಇರ್ಬೋದು, ಫೇಶಿಯಲ್ ಆಪ್ ಇರ್ಬೋದು, ಇದೆಲ್ಲದೂ ವಿದ್ಯಾರ್ಥಿಗಳು ಯಾರು ಕಷ್ಟಪಟ್ಟು ಓದಿದ್ದಾರೆ ಅವರಿಗೆ ಒಂದು ಒಳ್ಳೆ ರೀತಿ ಪರೀಕ್ಷೆ ಆಗಬೇಕು ಅಂತ ಮಾಡಿರುವಂಥ ನಿಯಮನೇ ಹೊರತು ಯಾರಿಗೆ ಒಂದು ತೊಂದರೆ ಆಗಬೇಕು ಅಂತ ಮಾಡಿರುವಂಥದ್ದಲ್ಲ. ಹಾಗಾಗಿ ಎಲ್ಲ ಪೋಷಕರು ಮತ್ತು ವಿದ್ಯಾರ್ಥಿಗಳು ಇದನ್ನು ಅರ್ಥ ಮಾಡ್ಕೊಂಡು ನಮಗೆ ಸಹಕರಿಸ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಪರೀಕ್ಷೆ ಪಾರದರ್ಶಕವಾಗಿ ಆಗಲಿಕ್ಕೆ ತಮಗೆಲ್ಲ ಗೊತ್ತಿದೆ, CC ಕ್ಯಾಮ್ರಾಗಳು ಎಲ್ಲ ಕ್ಲಾಸ್ ರೂಮಲ್ಲಿ ನಾವು ಅಳವಡಿಸಿರ್ತೀವಿ. ಆಯ್ದ ಕೇಂದ್ರಗಳಲ್ಲಿ ಜಾಮರ್ಗಳನ್ನ ಸಹ ನಾವು ಅಳವಡಿಸಿರ್ತೀವಿ. ಪರೀಕ್ಷೆ ದಿವಸ ತಾವು ಮೊದಲು 4 ಪತ್ರಿಕೆಗಳು ಇರುತ್ತೆ. ಕೆಲವರು ಬಯಾಲಜಿನ ಬರಿದೇ ಇರ್ಬೋದು, ಇಂಜಿನಿಯರಿಂಗಿಗೋಸ್ಕರ PCM ಬರಿಬೋದು. ವಿದ್ಯಾರ್ಥಿಗಳಿಗೆ ನಾನು ಹೇಳುವಂಥದ್ದು, ಮೊದಲ ಪತ್ರಿಕೆ ನಾವು ಎಲ್ಲ ಸಿಲೆಬಸ್ಸನ್ನು ತಾವು ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಿದ್ದೀವಿ. ಸಿಲೆಬಸ್ ಆಧಾರದ ಮೇಲೇ ನಿಮಗೆ ಪ್ರಶ್ನೆ ಪತ್ರಿಕೆ ಬಂದಿರುತ್ತೆ. ಆದ್ರೂ ವಿದ್ಯಾರ್ಥಿಗಳಿಗೆ ನಾನು ಒಂದು ತಿಳಿ ಹೇಳುವಂಥದ್ದು ಏನು ಅಂತಂದರೆ, ತಾವು ಗೊಂದಲಕ್ಕೊಳಗಾಗಬೇಡಿ. ಉದಾಹರಣೆಗೆ ಮೊದಲನೇ ದಿನ ಪತ್ರಿಕೆ ಸ್ವಲ್ಪ ಕಷ್ಟ ಇದ್ದಿರ್ಬೋದು, ನೀವೇನು ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ಇನ್ನೂ 3 ಪತ್ರಿಕೆ ಇರುತ್ತೆ. 2ನೇ ಪತ್ರಿಕೆ ಸಹ ಸ್ವಲ್ಪ ಕಷ್ಟ ಇದ್ದಿರ್ಬೋದು. ಆರಂಭದಲ್ಲಿ ಪರೀಕ್ಷೆ ಬರೆಯುವಾಗ ತಮಗೆ ಕಷ್ಟ ಆಗ್ಬೋದು. ಯಾವುದೋ ಒಂದು ಆರಂಭದ್ದು ನಾವು ಬೇರೆ ಬೇರೆ ಸೀರೀಸ್ ಮಾಡಿರೋದ್ರಿಂದ ಆರಂಭದ್ದು ಪ್ರಶ್ನೆಗಳೇ ನಿಮಗೆ ಕಷ್ಟ ಅನಿಸ್ಬೋದು. ಹಂಗಂತಿದ್ದಂಗೆ ನೀವು ಟೆನ್ಷನ್ನು ಗೊಂದಲ ಮಾಡ್ಕೊಂಡ್ರೆ ಉಳಿದ ಪ್ರಶ್ನೆಗಳೂ ನಿಮಗೆ ಗೊಂದಲ ಆಗುತ್ತೆ. ಯಾಕೆಂದರೆ ತಮಗೆಲ್ಲ ಗೊತ್ತಿದೆ, PUCಯ 50% ಮಾರ್ಕ್ಸು, CETಯ 50% ಮಾರ್ಕ್ಸನ್ನು ತಗೊಂಡು ನಾವು CET ರ್ಯಾಂಕ್ ಕೊಡುವಂಥದ್ದು. ಹಾಗಾಗಿ ನೀವು ಕಾನ್ಫಿಡೆಂಟಾಗಿ ಎಕ್ಸಾಮ್ ಬರೀರಿ. ಒಂದೆರಡು ಪ್ರಶ್ನೆಗಳು ಅಥವಾ ಆರಂಭದ ದಿನದ ಪತ್ರಿಕೆಗಳು ತಮಗೆ ಟಫ್ ಆಗಿದೆ ಅಂತಿದ್ದಂಗೆ ಉಳಿದು ಪತ್ರಿಕೆಗಳಲ್ಲೆಲ್ಲ ನೀವು ಗೊಂದಲ ಮಾಡ್ಕೊಂಡು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡ್ಬಿಟ್ಟು ಆ ಪತ್ರಿಕೆಗಳನ್ನೂ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗಾಗಿ ಇನ್ನೂ ಏನು 3-4 ದಿನ ಇದೆ ಪರೀಕ್ಷೆಗೆ. ತಾವು ಶಾಂತ ರೀತಿಯಿಂದ ತಾವು ಅಭ್ಯಾಸ ಮಾಡಿ ಪರೀಕ್ಷಾ ಕೇಂದ್ರಕ್ಕೆ ಬೇಗ ಹೋಗಿ ಶಾಂತವಾಗಿ ಪರೀಕ್ಷೆಯನ್ನು ಬರೀರಿ. ತಮಗೆಲ್ಲ ಗೊತ್ತಿರುವಂತೆ ಇಂಜಿನಿಯರಿಂಗ್ ರ್ಯಾಂಕಿಗೆ PCM CETದು ಮತ್ತು 50% PUCದು ತಗೊಳ್ತೀವಿ. ಫಾರ್ಮ್ ಸೈನ್ಸಸ್ ರ್ಯಾಂಕಿಗೆ PCMB 50% ಮತ್ತು ತಮ್ಮ PUCಯ PCMB 50% ತಗೊಳ್ತೀವಿ. ವೆಟರ್ನರಿಗೆ ಈ CETದು PCB ಮಾತ್ರ ತಗೊಳ್ತೀವಿ. ಹಾಗಾಗಿ ಎಲ್ಲ 50% ತಗೊಳೋದ್ರಿಂದ ನೀವು ಯಾವುದೋ ಒಂದು ಪತ್ರಿಕೆ ಸ್ವಲ್ಪ ಡಲ್ ಆಯಿತು ಅಂತ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ವಿಶೇಷವಾಗಿ ಪರೀಕ್ಷೆ ದಿನ ಪರೀಕ್ಷಾ ಕೇಂದ್ರದೊಳಗಡೆ ನಿಮಗೆ ಕಿವಿ ಮಾತು ಹೇಳುವಂಥದ್ದೇನು ಅಂತಂದರೆ, OMRಗೆ ಸಂಬಂಧಪಟ್ಟಂತೆ ನಾವು OMR ತಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಜೊತೆಗೆ ಈಗ ನಿಮಗೆ ರಿಯಲ್ OMR ಪರೀಕ್ಷಾ ಕೇಂದ್ರದಲ್ಲಿ ಕ್ವಶನ್ ಪೇಪರ್ ಕೊಡೋದಕ್ಕಿಂತ ಮೊದಲು ನಿಮಗೆ OMR ಪತ್ರಿಕೆಯನ್ನು ಕೊಡ್ತಾರೆ. ಮೊದಲು ದಿನ ವಿದ್ಯಾರ್ಥಿಗಳು ಸ್ವಲ್ಪ ಗೊಂದಲದಲ್ಲಿ ಸಾಕಷ್ಟು ತಪ್ಪು ಮಾಡ್ತಾರೆ. ಅದನ್ನು ತಪ್ಪು ಮಾಡಬೇಡಿ. ನಿಮಗೆ ಆರಂಭದಲ್ಲಿ ಬೇಗ ಕೊಡೋದ್ರಿಂದ ನೋಡಿ, ನಿಮಗೆ 4 ಕಾಲಮ್ಗಳು ಮಾತ್ರ ಪ್ರಶ್ನೆ ಪತ್ರಿಕೆ ಬರೋದ್ರೊಳಗಡೆ ತುಂಬಿಸುವಂಥದ್ದು. ಅಂದರೆ ಪ್ರಶ್ನೆ ಪತ್ರಿಕೆ ಅಧಿಕೃತವನ್ನು ಶುರು ಮಾಡೋದಕ್ಕಿಂತ ಮೊದಲು ತುಂಬಿಸುವಂಥದ್ದು. ದಯಮಾಡಿ ತಾವು OMR ಪತ್ರಿಕೆಯಲ್ಲಿ ತಪ್ಪಿಲ್ಲದೇನೆ ತಮ್ಮ ಹೆಸರನ್ನು ಬರಿಬೇಕು. ಜೊತೆಗೆ CET ಸಂಖ್ಯೆ ಏನು 9 ನಂಬರ್ನ ಒಂದು CET ಸಂಖ್ಯೆ ಇದೆ, ಅದನ್ನು ತಾವು ದಯಮಾಡಿ ಬರಿಬೇಕು. ಮತ್ತು ಪ್ರಶ್ನೆ ಪತ್ರಿಕೆಯಲ್ಲಿ ವರ್ಷನ್ ಕೋಡ್ ತಮಗೆಲ್ಲ ಗೊತ್ತಿದೆ. A1, B1, C1 ಮತ್ತು A2, A3 ಈ ಥರ ವರ್ಷನ್ ಕೋಡ್ಗಳನ್ನ ಬೇರೆ ಮಾಡಿರುತ್ತೆ. ತಮಗೆಲ್ಲ ಗೊತ್ತು. ಕ್ವಶನ್ ಮತ್ತು ಆನ್ಸರ್ ಎಲ್ಲ ಜಂಬ್ಲಿಂಗ್ ಆಗಿರುತ್ತೆ, ಯಾರು ಕಾಪಿ ಮಾಡಲಿಕ್ಕಾಗಲ್ಲ. ಹಿಂದೆ ಹಂಗೆ ಏನಾದರೂ ಹಿಂದಿನವನು ಮುಂದಿನ ನೋಡ್ಬಿಟ್ಟು ಅವನು ಕ್ವಶನ್ ನಂಬರ್ 1ಗೆ B ಹಾಕಿದ್ದಾನೆ, ನಾನು B ಹಾಕೋಣ ಅಂತಂದರೆ ಅದು ಅವ್ನು ಕ್ವಶನ್ ಓದಾಗಿರಲ್ಲ, ಆನ್ಸರ್ ಓದಾಗಿರಲ್ಲ. ದಯಮಾಡಿ ಹಾಗಾಗಿ ಹಿಂದೆ ಮುಂದೆ ನೋಡಿ ಬರೆಯುವಂಥದ್ದು ಯಾರಾದರೂ ಸಣ್ಣ ಪುಟ್ಟ ಮನಸ್ಸೇನಾದರೂ ಇದ್ದರೆ ದಯಮಾಡಿ ಕೈ ಬಿಟ್ಬಿಡಿ. ನಾವು ಜಂಬ್ಲಿಂಗ್ ಮಾಡಿರ್ತೀವಿ. ಅದಕ್ಕೇ ಈ ಪ್ರಶ್ನೆ ಪತ್ರಿಕೆಯಲ್ಲಿ ವರ್ಷನ್ ಕೋಡ್ ಅಂತ ನಾವು ಬರುವಂಥದ್ದು. ಹಾಗಾಗಿ ಈ ವರ್ಷನ್ ಕೋಡನ್ನು ಕರೆಕ್ಟ್ ತುಂಬಿಸ್ಬೇಕು. ಯಾಕೆ ಅಂತಂದರೆ ನಿಮ್ಮದು ವ್ಯಾಲ್ಯೂಯೇಷನ್ ನಾವು ಮಾಡುವಂಥ ಸಂದರ್ಭದಲ್ಲಿ ವರ್ಷನ್ ಕೋಡ್ ಆಧಾರದ ಮೇಲೆ ನಾವು ಮ್ಯಾಪಿಂಗ್ ಮಾಡೋದ್ರಿಂದ ವರ್ಷನ್ ಕೋಡು ಮತ್ತು ಪ್ರಶ್ನೆ ಪತ್ರಿಕೆಯ ಕ್ರಮ ಸಂಖ್ಯೆಯನ್ನು ತಾವು ಬರಿಬೇಕಾಗುತ್ತೆ. ಇಷ್ಟನ್ನು 60 ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆಯನ್ನು ತಾವು ಓಪನ್ ಮಾಡಿ ಆನ್ಸರ್ ಮಾಡೋದಕ್ಕೆ ಪೂರ್ವದಲ್ಲಿ ಈ 4 ಕಾಲಮ್ಗಳು ಸ್ಪಷ್ಟವಾಗಿ ತಾವು ತುಂಬಬೇಕು ಅಂತನ್ನುವಂಥದ್ದು ನನ್ನ ವಿನಂತಿ. ಮತ್ತು OMR ಕ್ರಮ ಸಂಖ್ಯೆ ಮತ್ತು ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ ಒಂದೇ ಇರ್ಬೋದು, ಇರದೇನೂ ಇರ್ಬೋದು, ಅದಕ್ಕೇನು ಚಿಂತೆ ಮಾಡಬೇಡಿ. ಪ್ರಶ್ನೆ ಪತ್ರಿಕೆಯ ಕ್ರಮ ಸಂಖ್ಯೆ ಮತ್ತು ಈ ವರ್ಷನ್ ಕೋಡು ಮತ್ತು ತಮ್ಮ CET ನಂಬರ್ನ ತಾವು OMRಲ್ಲಿ ಸ್ಪಷ್ಟವಾಗಿ ತುಂಬುವಂಥದ್ದು ಬಹಳ ಮುಖ್ಯ. ಕೊನೆಗೆ ಲಾಸ್ಟಿಗೆ ಸಹಿ ಮಾಡುವಂಥದ್ದು ಬಹಳ ಮುಖ್ಯ. ತಾವು ದಯಮಾಡಿ ಇದನ್ನು ಮಾಡಬೇಕು, ತಪ್ಪಿಲ್ಲದೆ ಸಮಾಧಾನವಾಗಿ ಮಾಡಬೇಕು ಅಂತೇಳಿ ನನ್ನ ಒಂದು ವಿನಂತಿ. ಇದು
ತಮಗೆಲ್ಲ ಮತ್ತೆ ತಮಗೆಲ್ಲ ಗೊತ್ತಿದೆ OMR ನಿಮಗೆ ಒಂದು ಕಾರ್ಬನ್ ಕಾಪಿ ನಾವು ಕೊಡ್ತೀವಿ. ಆದರೆ ನಿಮ್ಮ ಫ್ರೆಂಡ್ಸ್ದು ಆ ಪರೀಕ್ಷಾ ಕೇಂದ್ರದಲ್ಲಿ ಬೇರೆ ಬೇರೆಯವ್ರದ್ದೆಲ್ಲ ಏನು ನಿಮಗೆ ಸಿಕ್ಕಿರಲ್ಲ. ನಾವು ಪಾರದರ್ಶಕತೆಯ ಭಾಗವಾಗಿ CET ಪರೀಕ್ಷೆಯಲ್ಲಿ ಸಹ 3,30,000 ವಿದ್ಯಾರ್ಥಿಗಳು ಏನು ಬರೀತಾ ಇದ್ದಾರೆ, 745 ಪರೀಕ್ಷಾ ಕೇಂದ್ರಗಳಲ್ಲಿ ರಾಜ್ಯಾದ್ಯಂತ ಬರೀತಾ ಇದ್ದಾರೆ. ಪ್ರತಿ ಪರೀಕ್ಷಾ ಕೇಂದ್ರವಾರು ಎಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ ಅಷ್ಟು ವಿದ್ಯಾರ್ಥಿಗಳ OMRನ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತೀವಿ. ಹಾಗಾಗಿ ತಾವು ಪಾರದರ್ಶಕವಾಗಿ ಪರೀಕ್ಷೆ ನಡೆಯುವ ಭಾಗವಾಗಿ ಅಪ್ಲೋಡ್ ಮಾಡುವಂಥದ್ದು. ಮತ್ತು ತಮಗೆಲ್ಲ ಗೊತ್ತಿದೆ, ಕೆಲವರಿಗೆ ಒಂದು ಕಾನ್ಫಿಡೆನ್ಸ್ ಇರಲ್ಲ. ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಏನಾಗುತ್ತೆ, ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ. ಹಾಗಾಗಿ ಸ್ವಲ್ಪ ಡೌಟ್ ಇತ್ತು ಅಂತಂದರೆ ಅವ್ರು ಹಾಕ್ಲಿಕ್ಕೆ ಹೋಗಲ್ಲ, ಯಾಕೆಂದರೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ ಅಂತ. CETನಲ್ಲಿ ತಮಗೆ ಗೊತ್ತಿದೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರಲ್ಲ. 60 ಕ್ವಶನ್ಸಿಗೆ ತಮಗೇನಾದರೂ ಡೌಟ್ ಇತ್ತು ಅಂತಂದ್ರೂ ತಾವು ನಾರ್ಮಲಿ ಹಾಕ್ತೀರಾ, ಬಟ್ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರಲ್ಲ ಅನ್ನುವಂಥದ್ದು ತಮಗೆ ನಾನು ತಿಳಿಸ್ಲಿಕ್ಕೆ ಇಚ್ಛೆಪಡ್ತೀನಿ. ಇದು 23 ಮತ್ತು 24 ಪರೀಕ್ಷೆ ಏನು ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ, ತಾವೆಲ್ಲರಿಗೂ ಶುಭವಾಗಲಿ, ಒಳ್ಳೆ ರೀತಿಯಲ್ಲಿ ತಾವು ಪರೀಕ್ಷೆಯನ್ನು ಬರೀರಿ ಅಂತನ್ನುವಂಥದ್ದು ನನ್ನ ಒಂದು ವಿನಂತಿ. ಜೊತೆಗೆ ನನಗೆ ಕೆಲವು ದೂರವಾಣಿ ಕರೆಗಳು ಬರ್ತಾ ಇದೆ. ಸರ್, ನಾವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಅರ್ಜಿ ಹಾಕುವಾಗ ನಾನು ಹಾಕಿರಲಿಲ್ಲ. ಆ್ಯಕ್ಚುಲಿ ನಾನು ಅಗ್ರಿಕಲ್ಚರ್ ಇದ್ದೀನಿ, ನಮ್ಮ ತಂದೆದು ಜಮೀನಿದೆ, ಈಗ ಹಾಕಬೇಕು. ನೋಡಿ, 23, 24ಕ್ಕೆ ಪರೀಕ್ಷೆ ಇದೆ. ದಯಮಾಡಿ ನೀವು ಈಗ ಅರ್ಜಿನಲ್ಲಿ ನಾನು ಅದು ಹಾಕಿಲ್ಲ ಇದು ಹಾಕಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಹೋದರೆ ಪರೀಕ್ಷೆ ಮೇಲೆ ಪರಿಣಾಮ ಬೀಳುತ್ತೆ. ಪೋಷಕರು ವಿದ್ಯಾರ್ಥಿಗಳಿಗೆ ನನ್ನ ವಿನಂತಿ, ತಾವು ದಯಮಾಡಿ ಯಾವುದು ಹಾಕಿಲ್ಲ ಹಾಕಿದ್ದೀವಿ ಚಿಂತೆ ಮಾಡೋದಕ್ಕೆ ಹೋಗಬೇಡಿ. 23, 24ರದ ಆಲ್ ಟಿಕೆಟ್ ತಗೊಂಡು ಪರೀಕ್ಷೆಯನ್ನು ಬರೀರಿ. 24ನೇ ತಾರೀಕು ಸಂಜೆನೇ ನಾನು ಎಡಿಟ್ ಆಪ್ಷನನ್ನು ಬಿಡ್ತೀನಿ. ಒಂದು ವೇಳೆ ಯಾರಾದ್ರೂ ಏನಾದ್ರೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕಿಲ್ಲ, ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿಗೆ ನಾನು ಹಾಕಿಲ್ಲ, ದಯಮಾಡಿ ಎಡಿಟ್ ಮಾಡುವಂತ್ರಿ, ಅವಕಾಶ ಕೊಡೋಣ. ನಮ್ಮ ಹುಡುಗರು ಏನೋ ಮಿಸ್ಟೇಕ್ ಮಾಡಿದ್ದಾರೆ ಅಂತಂದ್ರೆ ಅದನ್ನು ಸರಿಪಡಿಸುವಂಥದ್ದು ನಮ್ಮ ಜವಾಬ್ದಾರಿ ಇರುತ್ತೆ. ಅದಕ್ಕೋಸ್ಕರ ಪರೀಕ್ಷೆ ಹಾಳು ಮಾಡ್ಕೊಂಡ್ಬೇಡಿ. ದಯಮಾಡಿ 24ನೇ ತಾರೀಕು ಸಂಜೆನೇ ನಾನು ಎಡಿಟ್ ಆಪ್ಷನ್ ಕೊಡ್ತೀನಿ. ಈಗ ತಾವು ಫೋನ್ ಮಾಡೋದು, ಅಲ್ಲಿ ಇಲ್ಲಿ ಓಡಾಡೋದು, ಅದು ಇದು ಏನು ನೋಡೋಕ್ಕೆ ಹೋಗಬೇಡಿ. ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಪರೀಕ್ಷೆ ನಂತರದ್ದು ದಿನಗಳದ್ದು ನಾನು ಹೇಳ್ತೀನಿ. ಏನಿವೆ ವಿಶೇಷ ಕೆಟಗರಿ ವಿದ್ಯಾರ್ಥಿಗಳಿಗೆ ನಾವು 3ನೇ ತಾರೀಕು ನೀಟ್ ಎಕ್ಸಾಮ್ ಆಗ್ತಿದ್ದಂಗೆ 4ನೇ ತಾರೀಕಿಂದ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ದಾಖಲೆ ಪರಿಶೀಲನೆ ಮಾಡುವಂಥದ್ದಕ್ಕೆ ಸಹ ನಾವು ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದೀವಿ. ಅದನ್ನು ನಾವು ಟೈಮ್ ಟೇಬಲನ್ನು ಪಬ್ಲಿಷ್ ಮಾಡ್ತೀವಿ. ಸದ್ಯಕ್ಕೆ ವಿದ್ಯಾರ್ಥಿಗಳೇ, ಪೋಷಕರೇ, ತಮ್ಮ ಒಂದು ಗುರಿ, ಮನಸ್ಸು, ನಿರ್ಧಾರ ಎಲ್ಲದೂ ಒಳ್ಳೆ ರೀತಿಯಲ್ಲಿ ಪರೀಕ್ಷೆ ಆಗಬೇಕು ಅನ್ನೋದ್ರ ಕಡೆ ನಿಮ್ಮ ಫೋಕಸ್ ಇರಲಿ. ತಮಗೆ ಶುಭವಾಗಲಿ. ಒಳ್ಳೆ ರೀತಿ ಪರೀಕ್ಷೆ ನಡೆಸಲಿಕ್ಕೆ, ಪಾರದರ್ಶಕವಾಗಿ ಪರೀಕ್ಷೆ ನಡೆಸಲಿಕ್ಕೆ ಪ್ರಾಧಿಕಾರ ಸಕಲ ಸಿದ್ಧತೆಯನ್ನು ನಡೆಸ್ಕೊಂಡಿದೆ. ಇದು ಸಹಕಾರ ಆಗಬೇಕು ಅಂತಂದರೆ ಎಲ್ಲ ಪೋಷಕರ ವಿದ್ಯಾರ್ಥಿಗಳ ಸಹಕಾರ ಬೇಕು. ತಾವು ಖಂಡಿತ ಸಹಕಾರ ನೀಡ್ತೀರಾ. ನಿಮ್ಮ ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೆ ರ್ಯಾಂಕ್ ಬಂದು ಒಳ್ಳೆ ಕಾಲೇಜುಗಳಲ್ಲಿ ಸೀಟ್ ಸಿಕ್ಕಲಿ ಅಂತ ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಶುಭವನ್ನು ನಾನು ಕೋರ್ತೀನಿ. ನಮಸ್ಕಾರ.